ಜವಾಹರ್ ನವೋದಯ ವಿದ್ಯಾಲಯದ 9ನೇ ತರಗತಿ ವಿದ್ಯಾರ್ಥಿಗಳು ಅಭಿನಯಿಸುವ ನಾಟಕ ಹಲಗಲಿ ಬೇಡರು. ದಯವಿಟ್ಟು ನಿಶಬ್ದತೆಯನ್ನು ಪಾಲಿಸಿ. ಈಗ ನಾಟಕ ಹಲಗಲಿಯ ಬೇಡರು. भारतीय वीर सपूतों को स्मरण करते हैं जिन्होंने अपने त्याग, बलिदान और तरह तरह के कष्टों को सहकर हमें स्वतंत्रता दिलवाई है। भारत में ईस्ट इंडिया कंपनी 16वीं शताब्दी में व्यापार के उद्देश्य से भारत में आई थी, परंतु उन्होंने भारतीयों को तरह तरह से कष्ट पहुंचाना शुरू कर दिया। ब्रिटिशों ने भारतीयों को अपनी सेना में भर्ती करके उन्हें प्रशिक्षण देकर सिपाही बनाए। सिपाहियों के ऊपर ब्रिटिशों का अत्याचार बहुत बढ़ गया, जिससे परेशान होकर सिपाहियों ने ब्रिटिशों के खिलाफ 1857 में बगावत कर दी और यहीं से भारत का प्रथम स्वतंत्रता का संग्राम शुरू हुआ। सिपाहियों द्वारा फैलाए हुए दंगे से परेशान होकर ब्रिटिश सरकार ने एक नया कानून लागू किया। उसका नाम था निशस्त्रीकरण। निशस्त्रीकरण? हाँ, किसी भी भारतीय के पास किसी भी तरह का अस्त्र शस्त्र नहीं रहना चाहिए। अगर आपके पास किसी भी तरह का हथियार है तो सरकार के हवाले कर दो। यह निशस्त्रीकरण का मतलब है। इस कानून के अनुसार को गांव-गांव में मुनादी करवाई गई। उसी तरह दक्षिण भारत के मराठा साम्राज्य में हलगली गांव, जिसमें जनजातीय समुदाय रहता था, वहां भी एक दिन उसी प्रकार की मुनादी करवाई गई। वहां के जनजातीय वीरों ने इस मुनादी को सुनकर घबरा गए और चिंतन करने लगे कि अगर वो उनका हथियार दे देंगे तो उनका क्या होगा और उनका परिवार का क्या होगा। उन जनजातियों को केवल शिकार करना ही आता था, उसके अलावा कुछ नहीं आता था। उनमें 4 वीर थे, जिसका नाम था रामा, हनुमा, बाला और जड़गा। इन 4 वीरों ने मिलकर उनके समुदाय को धैर्य रखने के लिए कहा। उन्होंने लोगों से कहा कि अपना हथियार अपने पास ही रखो, किसी को ना दो। अगर उन्होंने हमारे ऊपर आक्रमण किया तो हमें भी उनके ऊपर आक्रमण करने के लिए तैयार रहना है। हमें एक साथ रहना है। देखो, ब्रिटिश का नया कानून उनका प्रतिनिधि मुनादी करने आ गया। ಗಣಗುಂಪನಿ ಸರ್ಕಾರದ ಹೊಸ ಆಜ್ಞೆ ಐತೆ. ನಮ್ಮ ಸರ್ಕಾರದ ಹೊಸ ಆಜ್ಞೆ ಏನಪ್ಪಾ ಅಂದ್ರ ಮಂದಿ ಬಳಿ ಇನ್ನ ಮುಂದೆ ಯಾವ ಆಯುಧ ಇರಬಾರದಂತ ಕಾನೂನು ಮಾಡ್ಯಾರೆ. ಆ ಕಾನೂನು ಪ್ರಕಾರ ನಿಮ್ಮಲ್ಲಿರೋ ಕತ್ತಿ, ಕಟಾರಿ, ಬಾಕು, ಬಡ್ಚಿ, ಬಿಲ್ಲು, ಬಾಣ, ಪಿಸ್ತೂಲು ಮದ್ದುಗಳು ಅಷ್ಟನ್ನು ಸರ್ಕಾರಕ್ಕೆ ತಂದೊಪ್ಪಿಸಬೇಕ್ರಿ. ಕೊಡಾದ ದಿಕ್ಕಾಯಿ ಮಾಡಿದ್ರ ಅಂದ್ರ ಮರಣದಂಡನ ಐತೆ, ಮರಣದಂಡನ ಐತೆ. ನಾವು ಬ್ಯಾಡ್ರು, ಈ ನಮ್ಮ ಹಳ್ಳಿಯಾಗ ಇರೋರೆಲ್ಲ ಬ್ಯಾಡ್ರು. ಬ್ಯಾಡ್ರಿ ಅಂದ್ರೆ ಯಾರು? ಬ್ಯಾಟಿ ಆಡಿ ಜೀವನ ನಡೆಸೋರು. ಆಯುಧನೇ ಇಲ್ಲದೆ ಬ್ಯಾಟಿ ಆಡೋದ್ರು ಹೆಂಗ್ರಪ್ಪ? ಹೌದ್ರಪ್ಪ, ಆಯುಧಗಳನ್ನ ಒಪ್ಪಿಸ್ಬಿಟ್ರೆ ನಾವು ಬದುಕೋದ್ರು ಹೆಂಗ ಅಂತೀನಿ. ನನ್ನ ಬ್ಯಾಡಗಳನ್ನ ಬಾಂಧವರ ಕೇಳ್ರಿ, ನಿಮಗೆಲ್ಲ ತಿಳಿದೈತ್ರಿ. ಆಯುಧಗಳನ್ನು ಒಪ್ಪಿಸ್ಬಿಟ್ರಿ ಅಂತ ಹೇಳಿ
ಆ ಸರ್ಕಾರದವರು ಆಜ್ಞೆ ಮಾಡ್ಯಾರಿ. ನಾವು ಬ್ಯಾಡ್ರಿದ್ದೀವಿ. ಆಯುಧಗಳು ನಮ್ಗ ಜೀವನಾಧಾರ. ಅಂತ ಆಯುಧಗಳನ್ನ ಒಪ್ಪಿಸ್ಬಿಟ್ರೆ ನಾವು ಬದುಕೋದಾದ್ರೆ ಹೆಂಗ? ನೀ ಹೇಳೋದು ಕರೆ ಐತಿ ರಮಣ್ಣ. ಆದ್ರೆ ನಾವೇನ್ ಮಾಡ್ಬೇಕಂತಿ? ನೋಡ್ರಿ ಬೇಡ ವೀರ್ರ, ಬೇಟೆ ಆಡಕ್ಕ ಶಕ್ತಿ ಬೇಕಾ, ಯುಕ್ತಿ ಬೇಕಾ, ಶೌರ್ಯ ಬೇಕಾ? ಇಷ್ಟೆಲ್ಲ ಇದ್ರು ಆಯುಧ ಬೇಕಾ? ಆಯುಧಗಳನ್ನ ಕಲ್ಕೊಳ್ಳೋದಂದ್ರ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಕಲ್ಕೊಂಡಂಗಾಗೈತಿ. ಬ್ಯಾಟಿಗಾರನ ಮಗನಾಗಿ ಸ್ವತಃ ಬ್ಯಾಟಿಗಾರನಾಗಿ ಹೇಳ್ತಾ ಇದೀನಿ, ಯಾರು ತಮ್ಮ ಆಯುಧಗಳನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಡ್ರಿ. ಅಲ್ಲೋ ಬಾಳ ಒಪ್ಸಲಿಲ್ಲಂದ್ರೆ ಸರ್ಕಾರದವರು ಮರಣದಂಡ ವಿಧಿಸ್ತಾರಂತಂದು. ಪ್ರಿಯ ಬೇಡ ಬಂಧುಗಳ, ಹಕ್ಕಿ ಪಕ್ಷಿಗಳನ್ನು ನಾವು ನಿತ್ಯ ನೋಡ್ತೇವ. ಪಕ್ಷಿಗ ರೆಕ್ಕೆ ಇದ್ರಂದ್ರ ಅದು ಹಾರ್ತೈತಿ, ಅದು ಹಾರಿದ್ರಂದ್ರ ಅದ್ರ ಬದುಕ ನಡ್ತೈತಿ. ಆದ್ರ ಅದ್ರ ರೆಕ್ಕೆನ ಕಿತ್ತುಕೊಂಡದ್ದ ಅದ್ರ ರೆಕ್ಕೆನ ಕಲ್ಕೊಂಡ ನೋವಿಗಿಂತ ಮುಂದೆ ಬದುಕಲಕ್ಕ ಏನಪ್ಪ ಗತಿ ಎಂಬ ಚಿಂತೆ ಹೆಚ್ಚು ನೋವು ಬರ್ತೈತಿ. ಆ ದುಃಖಕ್ಕೆ ಕೊನೆ ಮುದ ಇರಲಿಲ್ಲ, ಇದ್ರ ಅದು ಸಾವು. ಬೇಡ ಬಂಧುಗಳ, ಹಕ್ಕಿಗ ರೆಕ್ಕೆ ಹ್ಯಾಂಗ ಆಧಾರನೋ ಹಂಗ ನಮಗ ಆಯುಧ ಆಧಾರ. ಆದ್ರಿಂದ ಭಕ್ತರ ನಿಮ್ಮ ನಿಮ್ಮ ಆಯುಧಗಳನ್ನ ಜೋಪಾನ ಇಟ್ಕೋರಿ. ಅಕ್ಕಪಕ್ಕದ ಹಳ್ಳಿಗೆಲ್ಲ ಆಗ್ಲೇ ಕಿತ್ಕೊಂಡಾರ, ನಾಳೆಗೆ ಇಲ್ಲಿಗೂ ಬರ್ತಾರ ಸರ್ಕಾರದವರು. ಆಗೇನ್ ಮಾಡೋದು? ಇಲ್ಲಿ ಕೇಳ್ರಿ, ನನ್ನ ಕುದರಾಗಿರೋ ನೀವೆಲ್ಲ ಹೇಡ್ಗಳೆಲ್ಲ ನನಗ ಚಂದ ತಿಳಿದ್ರಿ. ಅದೆಷ್ಟೋ ಹಳ್ಳಿಯಾಗಿ ತನ್ನ ಆಯುಧ ಕಳ್ಕೊಂಡಾರ ಕರೆ. ಅವರು ನಮ್ಮ ಹಂಗ ವೀರ ಅಲ್ಲ, ಮತ್ತೆ ಯಾರು ಕಳ್ಕೊಂಡಾರ? ಕಾರಣ ಇಷ್ಟ ಐತ್ರಿ, ಅವ್ರಾಗ ಒಗ್ಗಟ್ಟಿರ್ಲಿಲ್ಲ. ಇವ ಎಲ್ಲಿ ಬಚ್ಚಿಟ್ಟ ನೆಮ್ಮದವ, ಅವ ಎಲ್ಲಿ ಬಚ್ಚಿಟ್ಟ ನೆಮ್ಮದಿವ. ಹಿಂಗ ಒಬ್ರ ಮೇಲೆ ಒಬ್ರು ಚಾಡ ಇಲ್ಲ ರೀ. ಇದರಿಂದ ನಾವು ಕಲಿಯುವಂತ ಪಾಠ ಏನದ? ಒಗ್ಗಟ್ಟಿರ್ಬೇಕಪ್ಪ. ಬೇಷ್, ಬರೋಬ್ಬರಿ ಹೇಳಿದ್ರಿ. ಒಗ್ಗಟ್ಟ ಬಲ, ಅದಿದ್ರ ಸೋಲೆಂಬು ನಮ್ಮ ಬಳಿ ಸುಳ್ಳೇನಿಲ್ಲ. ಎಲ್ಲಿ ಘೋಷಣವಾದ ನಿಮ್ಮ ಒಗ್ಗಟ್ಟ ತೋರಿಸ್ರಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಬೇಷ್, ಈಗ ನಾವು ಒಗ್ಗಟ್ಟಾಗಿದ್ದೀವಿ ಅಂದ್ರೆ ನಮ್ಮನ್ನ ಯಾರು ಅಲ್ಗಾಡ್ಸೋಗಿಲ್ಲ. ಅವ್ರ ಬಳಿ ಮದ್ಗುಂಡ, ಪಿಸ್ತೂಲ, ಬಂದೂಕ ಇದೆ ಅಂತ ಚಿಂತೆ ಮಾಡ್ಬೇಡ್ರಿ. ನಮ್ಮ ಕತ್ತಿ, ಕಟಾರಿ, ಬಾಕು, ಬರ್ಚಿ ಇವುಗಳಿಂದ ನಮ್ಗೆ ಗೆಲ್ಲಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮದ್ಗುಂಡ, ಪಿಸ್ತೂಲ, ಬಂದೂಕ ಹೆಚ್ಚೆಚ್ಚು ಸಂಗ್ರಹ ಮಾಡ್ಬೇಕಾಗೈತ್ರಿ. ಪ್ರಿಯ ಬೇಡ ಬಂಧುಗಳ, ನಮ್ಗ ಎಷ್ಟೋ ಆಯುಧ ಸಂಗ್ರಹಿಸ್ಲಕ್ಕ ಬರ್ತದ ಖರ. ಆದ್ರ ಅವು ತಕೊಂಡು ನಾವು 4 ಮಂದಿ ಹೋರಾಡ್ಲಕ್ಕ ಬರಂಗಿಲ್ಲ. ಆದ್ರಿಂದ ನಮ್ಮಲ್ಲಿ ಗಟ್ಟಿ ಮುಟ್ಟಾಗಿರೋ ಇನ್ನು ಎಷ್ಟೋ ಮಂದಿ ಯುವಕರಿಗೂ ಬಂದೂಕು, ಪಿಸ್ತೂಲು ಹ್ಯಾಂಗ ಬಳಸಬೇಕೆಂಬುದು, ಸೈನ್ಯದ ಕೂಡ ಹ್ಯಾಂಗ ಕಾದಾಡಬೇಕೆಂಬುದು ಕಲಿಸ್ಕೊಟ್ಟಿವಿ. ಎಲ್ರು ಒಗ್ಗಟ್ಟಾಗಿ ಸೇರಿದವಂದ್ರ ಗೆಲುವು ನಮ್ದೇ ಐತಿ. ಬ್ಯಾಡ ವೀರರ್ಗ ಜಯವಾಗಲಿ, ಬ್ಯಾಡ ಕುಲಕ್ಕ ಜಯವಾಗಲಿ. ತಮ್ಗಳ್ರ್ಯಾ, ಏನ್ರಮ್ಮವ್ವ? ನಮ್ಮ ಆಯುಧ ಎಲ್ಲ ಹೋಗ್ಬಿಟ್ರ ಏನಪ್ಪ ಗತಿ ದೇವ್ರ ಅಂತ ಹೇಳಿ ಚಿಂತೆ ಮಾಡ್ತಿದ್ದೆ. ಈಗ ನೀವು 4 ಮಂದಿ ನನ್ನ ಭಾಗಕ್ಕ ಯಾವ್ರಾಗಿ ಬಂದ್ರು ತಮ್ಗಳ್ರ್ಯಾ, ಯಾವ್ರಾಗಿ ಬಂದ್ರಿ? ಬಿಟ್ಟು ನೀರಾಮವ್ವ, ನೀ ನಮ್ಗೆಲ್ಲ ತಾಯಿದಂಗಾದಿ, ಮಕ್ಕಳು ನಂಗೆಲ್ಲ ಅನ್ಬಾರ್ದವ್ವ. ಏ ಯಾಕಾಗಬಲ್ದು ಮಗ, ಹಂಗ ಹೇಳು. ಗಾಬರಿಯಾಗಿ ನಡುಕ್ತಿದ್ದ ಮಂದ್ಯಾಗ ಧೈರ್ಯ ತುಂಬಿ. ಬ್ಯಾಡ್ರಂದ್ರ ಹೇಗಿರ್ಬೇಕು ಎಂಬುದ ಸಾರಿರಿ. ನೀವು ಖರೇಶ್ವರರದ್ದೀರಿ. ಬ್ಯಾಡ್ರ ಕುಲಕ ನಿಮ್ಮಿಂದ ಕೀರ್ತಿ ಬರ್ತದ. ಏನಾದ್ರೂ ಆಪತ್ತು ಬರವಲ್ದ್ಯಾಕ? ಹೆದ್ರಬೇಡ್ರಿ, ನಿಮ್ಮ ಸಹಾಯಕ ನಾನು ಬರ್ತೇನೆ. ಒಳ್ಳೇದಾಗಿ ಮಕ್ಕಳ ನಿಂದ. हमारे पूरे जनजाति वीरों ने एक साथ एकत्रित हो गए। पूरा का पूरा गांव एक साथ एकत्रित होकर ब्रिटिशों के खिलाफ लड़ने के लिए शस्त्राभ्यास, व्यायाम आदि का तैयारी कर रहे हैं।
ರಾಮವ್ವ, ಒಳಗೋಗಿ. ಈ ಊರಲ್ಲಿ ನಾಯಕ ಯಾರ? ನಾವ. ನಿಮ್ಮಲ್ಲಿ ಯಾರು ಅಂದ್ರೆ ನಮ್ಮಲ್ಲಿ ನಾವ. ಅಂದ್ರ ನೀವು 4 ಮಂದಿನೂ ನಾಯಕರೇನು? ಹಂಗಂತ ತಿಳ್ಕೊ. ಸರ್ಕಾರ ಕಾಲ ಗೊತ್ತಾಯ್ತೋ ಇಲ್ಲೋ? ಗೊತ್ತೈತಿ. ಹಂಗಾದ್ರ ಸರಿ, ಮಾತಾಡ್ದ ನಿಮ್ಮ ಆಯುಧನ ಒಪ್ಪಿಸ್ರಿ. ಸ್ವಾಮಿ, ನಾವು ಬ್ಯಾಡ್ರು. ಆಯುಧ ಇದ್ರೆ ನಮ್ಗ ಆಹಾರ ಹೆಂಗ್ ಸಿಗ್ತೈತಿ? ನಾವು ಬದುಕೋದಾದ್ರೆ ಹೆಂಗ? ಅದೆಲ್ಲ ನಮಗ ತಿಳಿಯಂಗಿಲ್ಲ. ಸರ್ಕಾರ ಕಾನೂನು ಪ್ರಕಾರ ಆಯುಧ ಒಪ್ಸಿದ್ರ ಸಮ, ಇಲ್ದಿದ್ರ ಹೋಗ್ರ. ಈಗೇನ್ ಮಾಡಬಾರಿ? ನಿಮ್ಮ ಜಂಬದ ಮಾತು ನಮಗ ಬೇಕಿಲ್ಲ. ತೆಪ್ಪಗ ಆಯುಧ ಒಪ್ಪಿಸ್ರು ಕುನ್ನಿಗಳ. ನಮಗ ಕುನ್ನಿಗಳಂತಿ? ಜಡಗ ಹುಷಾರ್. ನೋಡ್ರಿ, ನಾವು ನಮ್ಮ ಆಯುಧ ಒಪ್ಸಣಿಲ್ಲ. ಬೇಕಾದ್ ಮಾಡ್ಕೋ ಹೋಗಿ. ಬಿಡ್ರೋ ಅವ್ರನ್ನ. ನಾಯಿಗಳ ಸರ್ಕಾರ ಅಂದ್ರ ಏನಂತ ನಿಮಗ ತೋರಿಸ್ತೇನು. ಹೌದಪ್ಪ, ಇನ್ನೇನ್ ಮಾಡೋಣ? ಪ್ರಿಯ ಪ್ರಜೆಗಳ ಹೆದರಬೇಡ. ನಾವು ಒಗ್ಗಟ್ಟಾಗಿದ್ದೀವಿ ಅಂದ್ರೆ ನಮ್ಮನ್ನ ಯಾರು ಅಲ್ಗಾಡ್ಸೋಂಗಿಲ್ಲ. ಶಸ್ತ್ರಾಭ್ಯಾಸ ಮತ್ತೆ ಸುರಕ್ಷಿತ. ಬಂದ್ರು. ರಾಮ, ನಾವೀಗ ತುಂಬಾ ಇಕ್ಕಟ್ನಾಗ ಸಿಕ್ಕೇವು. ಮಂದಿ ನಮ್ಮಲ್ಲ ನಂಬಿಕೆ ಇಟ್ಟವ್ರ. ಏನಾರ ಮಾಡಿ ಅವ್ರ ನಂಬಿಕೆನ ಉಳಿಸ್ಕೊಳ್ಬೇಕಾಗದ. ಹೌದಪ್ಪ ಹಣಮ್ಮ, ಪ್ರತಿಭಟನಾ ಕಾಣದ ಕುಂಪಣಿ ಮಂದಿ ಇಂದು ಪ್ರತಿಭಟನಾ ಕೂಡ ಹೊಡೆತ ಸಹಿತ ತಿಂದಾರ್ಲೆ. ಹೌದಾ ರಾಮ, ಅದಕ್ಕ ನಾ ಹೇಳಿದಿ ನಾವೀಗ ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಾಗದ. ನೋಡಪ್ಪ ಹಣಮ್ಮ, ಆ ಕುಂಪಣಿ ಮಂದಿಯವ್ರ ಬಳಿ ಎಷ್ಟೇ ದೊಡ್ಡ ಸೈನ್ಯನಿರ್ಲಿ, ನಾವ್ ಅವ್ರ ಮೇಲೆ ಗೆದಿಬಹುದು. ಅದಿಂಗಪ್ಪ? ಎಲ್ಲ ಬರ್ರಿ ಇಲ್ಲಿ. ಏನಾರ ಕುಂಪಣಿ ಮಂದಿಯವ್ರು ನಮ್ಮ ಮೇಲೆ ಲಡಾಯಿಗೆ ಬಂದ್ರೆ ನಾವ್ ಅವ್ರ ಮೇಲೆ ಗೆದಿಬಹುದು. ಅದ್ ಹೆಂಗ? ಕೊಂಡ್ರಿ, ನಮ್ಮ ಊರಲ್ಲಿರೋ ಜಾಗಗಳು ನಮ್ಗೆ ಮಾತಾಡ್ತಿದ್ದೀರೋ? ಹೌದು. ನಾವೇನು ಅವ್ರ ಕಡೆ ಹೋಗಿ ಲಡಾಯಿ ಮಾಡೋರಲ್ಲ, ಅವರೇ ಇಲ್ಲಿಗೆ ಬರ್ತಾರ. ಲಡಾಯಿ ನಡೆದ್ರೆ ಇಲ್ಲೇ ನಡೀತದ. ನೋಡ್ರಿ, ಹಿಂಗೈತಿ ನಮ್ಮ ಊರು. ನೋಡ್ರಿ, ನಮ್ ಕೈದ ಒಂದೇ ಒಂದು ಮಗ್ಗುಂಡು ವ್ಯರ್ಥ ಆಗ್ಬಾರ್ದು. ನಾವ್ ಆಡ್ಕೊಂಡಿರೋ ಜಾಗಗಳಿಗೆ ತಿಳಿಯೋ ಮುಂಚೆ ಅವ್ರ ಕತೆ ಮುಗಿಬೇಕು. ಆದ್ರ ಅವ್ರ ಆ ದೊಡ್ಡ ಶಕ್ತಿ ಮುಂದೆ ನಮ್ಮ ಆಟ ನಡೀತದ ಅಂತಿ? ನೋಡಪ್ಪ, ನಾವೀಗ ಯುದ್ಧ ಮಾಡ್ತಿರೋದು ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಯುಕ್ತಿಯಿಂದ. ಗುಡ್ ಮಾರ್ನಿಂಗು ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗು ಸರ್. That hunters of Halagali, did they surrender their weapons? Chup! Tell me. ಹಲಗಲಿ ಹಂಟರ್ಸು ಈಡಿಯಟ್ಸು ಸರ್, ಈಡಿಯಟ್ಸು. What do you mean? Sir, 4 boys in Halagali, sir. They tell people, don't give weapon, don't give weapon, don't give weapon. Did the villagers agree to this, boys? Yes, sir. All agree to boys. Nonsense! They are foolish people. Sir, they even slapped me, sir. Shame! It's a shameful incident. We must teach them a lesson. Soldiers! So, it's my order. Take our army and attack Halagali. Yes, sir.
ಅಲ್ಲಿ ಯಾರೂ ಇಲ್ಲ. ಇಲ್ಲೂ ಯಾರು ಇಲ್ಲ. ಮತ್ತಿಲ್ಲದ್ರಲ್ಲ. ಬಹುಶಃ ಊರು ಬಿಟ್ಟು ಹೋಗಿರ್ಬೋದು. ಮತ್ತ ಸರ್ಕಾರ ಅಂದ್ರೆ ಸುಮ್ನೆನಾ? ಬನ್ನಿ ಹೋಗೋಣ. ಬಂದ್ರು ಪೊಸಿಷನ್. ನೋಡ್ರಿ, ನಾವು ನಮ್ಮ ಊರಾಗ ನಮ್ಮ ಪಾಡಿಗಿದ್ದೀವಿ. ಸುಮ್ನೆ ನಮ್ಮನ್ ಕೆಣಕ್ಬೇಡ್ರಿ. ಈ ಸಲ ನಿಮ್ಮನ್ ಬಿಟ್ಟಿದ್ದೀವಿ. ಹೋಗ್ರಿ. ಹೊರಗಿನ ಮಂದಿ ಕುಂದು ಹೊಡೆದರು ಗಾಳಿ ಬಿಡಿಲು ಸುರಿದಾಗ ಹೊರಗಿನ ಮಂದಿ ಕುಂದು ಹತ್ತಿ ಕರೆದು ನಿಂತರೋ ಹಿಡಿದು ಗಂಗ ಕರೆದು ನಿಂತರೋ ಹಿಡಿದು ಗಂಗ. ಬ್ಯಾಡ ವೀರ್ರಿಗ ಜಯವಾಗಲಿ ಬ್ಯಾಡ್ರ ಕುಲಕ್ಕ ಜಯವಾಗಲಿ. Shame! Shame! What a shame! How can we be defeated in spite having such a large army and a superior firepower? Captain, I strongly feel that someone's supplying weapons to them. We must find those crooks. We will certainly do everything to find the crooks. By the way, Captain, I got some news. What? Halagali hunters are continuing their usual routine works without any fear of us, as the spies have reported. Then what must we do now? Let's wait for right time and attack once again. Nonsense! It's difficult to win this battle. It's the place to know the terrain. What? Why are you so desperate, Captain? I have got some more news. Proceed. Halagali hunters guard their village in such a way that no outsider can even enter. Maybe it's a quite natural. But the thing is, no one guards the village at night. Impossible! It's not true! Day or night, they will protect their land in any cost. Your words may be true, but the fact is, after hunting and finishing their routine works, they can't resist sleep. I guarantee you. So, Captain, night is the perfect time for the attack. Yes, you're right. It's a good idea to attack at night and teach the foolish people a lesson. If they will protect their village or not, we will attack again. We will proceed for a battle at night. And this time, no one must be survived. Captain, what do you mean? Can't understand? Tell everyone, no one must be alive. Loot the village and set it on fire. Go away. Go away. Hey. Bring them out. ಯಾರು ನೀವು? ಹಲಗಲಿಯ ಭೇದವೇ ವ್ಯರ್ಥವಾಗಿ ಸತ್ತು ಹೋಗಬೇಡ. ನಿಮ್ಮ ಆಯುಧಗಳನ್ನು ಕೊಟ್ಟು ಕಾನೂನು ಪಾಲಿಸಿ. ಟಿಪ್ಯಾ 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 ಗುಂಪನಿ ಮಂದಿ ವಿಶ್ವಾಸಘಾತರಾದಾರ. ಹೊಡೆಯಿರಿ ಇವರನ್ನ. ಹೊಡಿರಲ್ಲ ಅವ್ರನ್ನ. ಸಾವಿರ ಆಳಿಗೆ ಒಬ್ಬ ಕೂಗದ ಕಡಿಗಡಿಗೆಯ ಸಮಸ್ತ. 4 ಮಂದಿಯಿಂದ ಕಡಿದು ಸತ್ತರೋ ಅಲಗಲಿ ಮಠರನ ಜನಕ. ಅಲಗಲಿ ಮಠರನ ಜನಕ. Loot the village. ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ತರಕಾರಿ ಬೆಲ್ಲ
and set the village on fire. ಸಿಕ್ಕಿದು ತಗೊಂಡು ಸರದ ನಿಂತಳು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರು ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಹೇಳಿದೆ ಕಂಡಷ್ಟು ಹೇಳಿದೆ कंडष्टू इस तरह उन जनजातीय वीरों ने वीर गति को प्राप्त किया। हलगली जनजातियों की धैर्य, साहस, त्याग और बलिदान इतिहास में स्मरण किया जाएगा। उन वीरों के शरीरों को धरती माता की गोद में एक बीज के रूप में बो दिया गया है, जिससे स्वतंत्रता का विशाल वृक्ष बन गया है। अब उस बीज से एक स्वतंत्रता का विशाल वृक्ष आ गया है। उस भारत का, उस स्वतंत्रता का विशाल वृक्ष की छाया में हम सब आराम से रह रहे हैं। बोलो भारत माता की जय।